ಶಿವಪುರಾಣದ ಕತೆ. ಕಾರ್ತಿಕೇಯನ ಜನನ. ತಾರಕಾಸುರನ ಸಂಹಾರಕ್ಕಾಗಿ ಜನಿಸಿದ ದೇವಸೇನಾಧಿಪತಿ ಕಾರ್ತಿಕೇಯನು ಹೇಗೆ ಜನಿಸಿದನು? ಅವನಿಗೆ 6 ಮುಖಗಳು ಏಕೆ ಬಂದವು? ದೇವಸೇನೆಯ ನಾಯಕನಾಗಿ ಅವನು ಹೇಗೆ ಆಯ್ಕೆಯಾದನು? ಶಿವಪುರಾಣದ ಈ ರೋಚಕ ಕಥೆಯನ್ನು ತಪ್ಪದೇ ನೋಡಿ. ಶಿವಪಾರ್ವತಿಯ ದಿವ್ಯ ವಿವಾಹದ ನಂತರ ದೇವತೆಗಳಿಗೆ ಒಂದು ದೊಡ್ಡ ನಿರೀಕ್ಷೆ ಇತ್ತು. ಏಕೆಂದರೆ ತಾರಕಾಸುರ ಎಂಬ ಭಯಂಕರ ರಾಕ್ಷಸನು ದೇವಲೋಕವನ್ನು ಆಕ್ರಮಿಸಿಕೊಂಡಿದ್ದನು. ಬ್ರಹ್ಮನಿಂದ ಅವನು ಒಂದು ವರವನ್ನು ಪಡೆದಿದ್ದನು. ಶಿವನ ಮಗನಿಂದ ಮಾತ್ರ ನನಗೆ ಮರಣ ಸಂಭವಿಸಬೇಕು. ಈ ಕಾರಣದಿಂದ ದೇವತೆಗಳೆಲ್ಲರೂ ಶಿವಪಾರ್ವತಿಯ ಪುತ್ರನ ಜನನಕ್ಕಾಗಿ ಕಾಯುತ್ತಿದ್ದರು. ಕಾಲ ಕಳೆದ ನಂತರ ಭಗವಾನ್ ಶಿವನ ದಿವ್ಯ ತೇಜಸ್ಸಿನಿಂದ ಒಂದು ಅದ್ಭುತ ಜ್ಯೋತಿ ಹೊರಹೊಮ್ಮಿತು. ಆ ಜ್ಯೋತಿಯ ಪ್ರಖರತೆ ಎಷ್ಟಿತ್ತೆಂದರೆ ಅಗ್ನಿದೇವನಿಗೂ ಅದನ್ನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಅಗ್ನಿದೇವನು ಆ ದಿವ್ಯ ತೇಜಸ್ಸನ್ನು ಗಂಗಾದೇವಿಯ ಬಳಿ ಕೊಂಡೊಯ್ದನು. ಗಂಗಾದೇವಿಯು ಆ ತೇಜಸ್ಸನ್ನು ತನ್ನೊಳಗೆ ಹೆಚ್ಚು ಸಮಯ ಧರಿಸಲು ಸಾಧ್ಯವಾಗಲಿಲ್ಲ. ಕೊನೆಗೆ ಆ ದಿವ್ಯ ಶಕ್ತಿ ಸರವನ ಎಂಬ ನಳನ ಕಾಡಿನೊಳಗೆ ನೆಲೆಸಿತು. ಸ್ವಲ್ಪ ಸಮಯದ ನಂತರ ಅಲ್ಲಿಂದ ಒಂದು ಪ್ರಕಾಶಮಾನ ಶಿವು ಪ್ರತ್ಯಕ್ಷವಾಯಿತು. ಆ ಮಗುವಿನ ಸುತ್ತಲೂ ದಿವ್ಯ ಕಿರಣಗಳು ಹರಡಿದ್ದವು. ಅದೇ ಸಮಯದಲ್ಲಿ ಆಕಾಶದಿಂದ ಬಂದ 6 ಕೃತಿಕಾದೇವಿಯರು ಆ ಮಗುವನ್ನು ಕಂಡರು. ಅವರು ಪ್ರೀತಿಯಿಂದ ಮಗುವನ್ನು ಬೆಳೆಸಿದರು. ಮಗು ಒಂದೇ ಸಮಯದಲ್ಲಿ 6 ತಾಯಂದಿರ ಹಾಲನ್ನು ಕುಡಿಯಲು 6 ಮುಖಗಳನ್ನು ಧರಿಸಿತು. ಆ ಕಾರಣದಿಂದ ಅವನಿಗೆ ಷಣ್ಮುಖ, ಷಡಾಶನ, ಕಾರ್ತಿಕೇಯ, ಸ್ಕಂದ, ಸುಬ್ರಹ್ಮಣ್ಯ ಎಂಬ ಹೆಸರುಗಳು ಬಂದವು. ಕೆಲವೇ ವರ್ಷಗಳಲ್ಲಿ ಕಾರ್ತಿಕೇಯನು ಅಸಾಧಾರಣ ಶೌರ್ಯ ಮತ್ತು ಜ್ಞಾನವನ್ನು ಪ್ರದರ್ಶಿಸಿದನು. ಭಗವಾನ್ ಶಿವನು ಅವನಿಗೆ ದಿವ್ಯ ಶಕ್ತಿಯ ಆಯುಧವನ್ನು ನೀಡಿದರು. ದೇವಿ ಪಾರ್ವತಿ ಆಶೀರ್ವದಿಸಿ ಹೇಳಿದರು, ಮಗನೇ, ಧರ್ಮವನ್ನು ರಕ್ಷಿಸುವುದು ನಿನ್ನ ಕರ್ತವ್ಯ. ಇಂದ್ರ ಸೇರಿದಂತೆ ಎಲ್ಲ ದೇವತೆಗಳು ಕಾರ್ತಿಕೇಯನನ್ನು ದೇವಸೇನೆಯ ಸೇನಾಧಿಪತಿಯಾಗಿ ನೇಮಿಸಿದರು. ದೇವಲೋಕದಲ್ಲಿ ಜಯಘೋಷ ಮೊಳಗಿತು. ಜೈ ಸ್ಕಂದ, ಜೈ ಕಾರ್ತಿಕೇಯ. ತಾರಕಾಸುರನ ವಿರುದ್ಧದ ಮಹಾಯುದ್ಧಕ್ಕೆ ಸಿದ್ಧತೆ ಆರಂಭವಾಯಿತು. ಧರ್ಮ ಮತ್ತು ಅಧರ್ಮದ ನಡುವೆ ನಡೆಯಲಿರುವ ಆ ಯುದ್ಧವು ಇಡೀ ಸೃಷ್ಟಿಯ ಭವಿಷ್ಯವನ್ನು ನಿರ್ಧರಿಸಬೇಕಾಗಿತ್ತು. ಕಥೆಯ ನೀತಿ: ದೇವರು ಸರಿಯಾದ ಸಮಯದಲ್ಲಿ ಧರ್ಮವನ್ನು ರಕ್ಷಿಸಲು ಅವತಾರ ತಾಳುತ್ತಾರೆ. ಧೈರ್ಯ, ಕರ್ತವ್ಯ ಮತ್ತು ಭಕ್ತಿ ಸೇರಿದ್ದರೆ ಯಾವುದೇ ದುಷ್ಟಶಕ್ತಿಯನ್ನು ಜಯಿಸಬಹುದು. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಪೌರಾಣಿಕ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.